ಶ್ರೀರಾಮ್ ದೇವರು ನಾನು ಇವತ್ತು ಬಂದೀನಿ ಕಾಶಿಗೆ. ಯಾವ ಕಾಶಿ ಅಂತ ನೀವು ಕೇಳ್ಬೋದು. ನಾ ಬಂದಿರೋದು ದಕ್ಷಿಣ ಕಾಶಿ ಅಂತೇಳಿ ಪ್ರಸಿದ್ಧ ಸ್ಥಳ ಐತಿದ. ಇದಕ್ಕೆ ಆಲ್ಮೋಸ್ಟ್ ತುಂಬ ಜನ ಕಪಿಲೇಶ್ವರ ಅಂತ ಕರೀತಾರೆ, ಆದರೆ ಇದಿರೋದು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗೈತಿ ಹೆಸರು. ಇಲ್ಲಿ ಏನಿಲ್ಲಪ್ಪ ಅಂತಂದ್ರೆ 800ರಿಂದ 1000 ವರ್ಷಗಳ ಇತಿಹಾಸ ಐತಿ ಮಂದಿರ ಬಗ್ಗೆ, ಈ ಗುಡಿ ಬಗ್ಗೆ. ಅದನ್ನ ನಿಮ್ಗೆ ದರ್ಶನ ಮಾಡ್ಕೊಂತಾನೆ ಅದ್ರ ಇತಿಹಾಸ ಎಲ್ಲ ಹೇಳ್ತೇನೆ. ಈಗ ನಾವು ದರ್ಶನಕ್ಕೆ ಹೋಗೋಣ ಬರ್ರಿ. ಆದರೆ ಇದ ದಕ್ಷಿಣ ಕಾಶಿ ಅನ್ನೋದು ಮರಿಬೇಡ್ರಿ. ನಿಮ್ದು ಏನೇ ಕಷ್ಟ ಕೋರಿಕೆ ಇದ್ರು ಇಲ್ಲಿ ಬಂದು ನೀವು ಕೇಳ್ಕೊಂಡ್ರಂದ್ರೆ ಶಿವನ ಹತ್ರ 8ರಿಂದ 10 ದಿನದಾಗ ನಿಮ್ದು ಏನೋ ಕಷ್ಟಗಳಿದ್ರೆ ಈಡೇರ್ತಾವ ಅನ್ನೋದು ಇಲ್ಲಿ ಜನರ ನಂಬಿಕೆ ಐತಿ, ಸ್ಥಳೀಯರ ನಂಬಿಕೆ. ಅದ ನಂಬಿಕೆ ಒಳಗಡೆ ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ನೀವು ನೋಡ್ತಿರ್ಬೋದು ಅಂತ ಕೆಳಗೆ ಇವತ್ತು ಶ್ರಾವಣ ಫಸ್ಟ್ ಸೋಮವಾರ ಐತಿ, ಸಾವಿರಾರು ಜನ ಬರ್ತಿರ್ತಾರ. ಆಮೇಲೆ ಕಾರ್ತಿಕ ಮಾಸ ಮತ್ತು ಮಹಾಶಿವರಾತ್ರಿ ಇದ್ದಾಗಂತ ಇಲ್ಲಿ ನಿಲ್ಲಕ್ಕೆ ಜಾಗ ಸಿಗಂಗಿಲ್ಲ. ಇಲ್ಲಿ ನಾ ಏನು ನಿಂತಿಲ್ದಾಗ ಇಲ್ಲಿ ಮೊದಲ ನಿಲ್ಲಕ್ಕೆ ಜಾಗ ಸಿಗಂಗಿಲ್ಲ, ಅಷ್ಟು ಜನ ಇರ್ತಾರೆ. ನಾನು ನಿಮಗೆ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿಸ್ತೀನಿ. ಈಗ ನೀವು ದೇವ್ರ ದರ್ಶನ ತಗೋರಿ, ನನಗೆ ನೀವ ದೇವ್ರ, ನಾನು ನಿಮ್ಮ ದರ್ಶನ ತಗೋತೀನಿ. ನೋಡೋ ಬರ್ರಿ ಹೆಂಗೈತಿ ಕಾಶಿ, ಒಳಗಿನ ಕಾಶಿ ಅಂತೇಳಿ. ಇದು ನೋಡಾತಿದ್ದ ಮೇನ್ ಡೋರ, ಇಲ್ಲಿಂದ ಒಳಗೆ ಎಂಟ್ರಿ ಕೊಟ್ರೆ ಅಲ್ಲೇ ಇರೋದು ಗುಡಿ. ಈ ಗಣಪತಿ ನಿಮಗೆ ಕಪಿಲೇಶ್ವರ ಗುಡಿ ಮುಂದೆ ನೋಡಕ್ಕೆ ಸಿಗ್ತೈತಿ, ಅಂದರೆ ದಕ್ಷಿಣ ಕಾಶಿಯ ಮುಂದೆ. ಇಲ್ಲಿ ಗಣಪತಿ ಸ್ಥಾಪನೆ ಮಾಡಿದ ಮೂರ್ತಿಕಾರರು ಅಂತೇಳಿ ಹೆಸರು. ಇಲ್ಲಿ ಯಾಕೆ ಸ್ಥಾಪನೆ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಕಪಿಲೇಶ್ವರ ಗುಡಿದ ಒಂದು ಆನೆ ಇತ್ತಂತ 30-40 ವರ್ಷಗಳ ಹಿಂದೆ. ಇಲ್ಲಿ ಸ್ಥಳೀಯ ಜನ ಹೇಳ್ತಾರೆ ಆ ಆನೆ ಸ್ಥಾವವನ್ನು ಪಿಸಿದ ಬೆಳಕ ಅದನ್ನು ತಂದ ಇಲ್ಲಿ ಮಣ್ಣು ಮಾಡಿದಾರ. ಅದ್ರ ಮೇಲಿನ ಈ ಗಣಪತಿ ಕುಂದಿರ್ಸಿದಾರನ್ನು ಇಲ್ಲಿ ಸ್ಥಳೀಯರ ನಂಬಿಕೆ. ನೋಡಿದಾರು ಅದಾರ, ಬಟ್ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು ಮೇನ್ ಡೋರ, ಇಲ್ಲಿಂದ ನಾವು ಒಳಗೆ ಎಂಟ್ರಿ ಕೊಡೋದು ಕಪಿಲೇಶ್ವರಕ್ಕೆ. ಜನ ಮಾತ್ರ ಸಾಕಟ್ಟಿರ್ತಾರೆ, ನಂಬರ್ ಹಚ್ಕೊಂಡು ಒಳಗೆ ಹೋಗ್ಬೇಕು ನಾವು. ಇದು ಇಷ್ಟ ಅಲ್ಲ, ಇನ್ನು ಮುಂದೆ ಐತೆ ನಂಬರಲ್ಲಿ. ಅಲ್ಲಿ ತಿರುಗಿ ಸುತ್ತಿ ಬಂದು ಇಲ್ಲಿಂದ ಒಳಗೆ ಎಂಟ್ರಿ ಕೊಟ್ಟು ಅಂದ್ರೆ ಇನ್ನೂ ಸ್ವಲ್ಪ 5-10 ನಿಮಿಷದಾಗ ನಮಗೆ ದರ್ಶನಕ್ಕೆ ಇಲ್ಲಿಂದ ಒಳಗೆ ಎಂಟ್ರಿ ಕೊಡ್ಬೇಕು. ಇದಾ ಮೇನ್ ನೋಡ್ರಿ. ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನ. ಇಲ್ಲಿಂದ ನಾವು ಎಂಟ್ರಿ ಕೊಡೋದಕ್ಕೆ ಮುಂಚೆ ನಮಗೆ ಇಲ್ಲೊಂದು ಯಜ್ಞ ಕುಂಡ ಕಾಣ್ತೈತಿ, ನೋಡ್ಬೋದ. ಈ ಯಜ್ಞ ಕುಂಡದಾಗ ಬೆಂಕಿ ಆಹುತಿ ಮಾಡಿದ್ದ ಕಪಿಲ ಮುನಿಗಳ, ಋಷಿ ಮುನಿಗಳ ಲಿಂಗ ಯಾವಾಗ ಸ್ಥಾಪನೆ ಮಾಡಿರಲ್ಲ ಇಲ್ಲಿ, ಅಂದರೆ ಈ ಗುಡಿ ಕಟ್ಟಡ ಯಾವಾಗ ಆತಲ್ಲ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಹಚ್ಚಿದಂಥ ಬೆಂಕಿ ಇನ್ನೂವರೆಗೂ ನುಂದಿಲ್ಲ. 2019 ಪ್ರಳಯ ಆತ, ನೀರಿನ ಪ್ರಭಾವ ಜಾಸ್ತಿ ಆತ. ಅವಾಗ ಮೊದಲಾಗಿ ಇದು ನುಂದಿಲ್ಲ, ಅವಾಗೂ ಉರಿದೈತಿ, ಹಿಂದೂ ಉರಿದೈತಿ, ಇನ್ನು ಮುಂದೂ ಹಂಗೆ ಉರ್ಕೊತಾನೆ ಇರ್ತೈತಿ. ಒಳಗೆ ಹೋಗುನು ಬರ್ರಿ. ಈಗ ಒಳಗೆ ಎಂಟ್ರಿ ಕೊಡೋದಕ್ಕೆ ಸ್ವರ್ಗದಾಗ ಎಂಟ್ರಿ ಕೊಟ್ಟಂಗನ ಆಕೈತಿ. ನೋಡ್ಬೋದು ನೀವು. ರೈಟ್ ಸೈಡ್ದಾಗೂ ಬಲದೇವ್ ಸುಭದ್ರ ಜಗನ್ನಾಥ ಅದಾರ, ಮತ್ತು ಲೆಫ್ಟ್ ಸೈಡ್ದಾಗೂ ಬಲದೇವ್ ಸುಭದ್ರ ಜಗನ್ನಾಥ ಅದಾರ. ಬಲದೇವ್ ಸುಭದ್ರ ಜಗನ್ನಾಥ ಇವ್ರನ್ನ ನೋಡ್ರಿ ಎಷ್ಟು ಆನಂದ ಆಗತ್ತೈತೆ ಅಂದ್ರೆ ನನಗೂ ಒಂದು ಸಾರಿ ಜಗನ್ನಾಥಕ್ಕೆ ಹೋಗಿ ಬರ್ಬೇಕಂತ ಆಸೆ. ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ. ಇವ್ರದ್ದೊಂದು ಸ್ಟೋರಿ ಐತಿ. ಇಲ್ಲಿ ನೀವು ದೇವರ ನೋಡ್ಬೋದು ಮುಖ, ಬಟ್ ಕೈ ಇಷ್ಟ ಐತಿ. ಯಾಕೆ ಅನ್ನೋದು ನಂಗೆ ಅಲ್ಪ ಸ್ವಲ್ಪ ಗೊತ್ತೈತಿ. ಇದೀಗ ಹೇಳಂಗಿಲ್ಲ, ಅವ್ರ ಕಡೆ ಹೋದಾಗ ಅವ್ರ ಬಗ್ಗೆ ವಿಡಿಯೋ ಮಾಡುವಾಗನೇ ಹೇಳ್ತೀನಿ. ಅಲ್ಲಿವರೆಗೂ ಇಲ್ಲಿ ಇಷ್ಟ ಇರಲಿ. ಶ್ರಾವಣ ಸೋಮವಾರ ಬಂದ್ರೆ ಫುಲ್ ಮಂದಿ ಇರ್ತಾರೆ. ಹೀಗಾಗಿ ನಾನು 2 ದಿನ ಬಂದೀನಿ. ಸೋಮವಾರ ಬಂದೀನಿ, ಭಜನಾ ಮಂಡಳಿ ಜೋರು ಇತ್ತು, ಹಿಂಗಾಯ್ತು ಮಾತಾಡೋಕ್ಕಾಗಲಿಲ್ಲ. ಸೋಮವಾರ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ಇವತ್ತು ಟೈಮ್ ತೊಗೊಂಡಿದ್ದು ಒಳಗೆ ಬಂದೀನಿ. ಒಳಗೆ ಹೋಗಿ ಪರ್ಮಿಷನ್ ಕೊಡ್ತಾರಿಲ್ಲ ಕ್ಯೂನ. ನೋಡ್ಬೋದು ನೀವು ಲಿಂಗದ ರೂಪನ ದರ್ಶನ ಕೊಟ್ಟಂಥ ಶಿವನ.
ಇಲ್ಲಿ ನೀವು ನೋಡ್ಬೋದ, ಮೇಲೂ ಏನೂ ಇಲ್ಲ, ಕೆಳಗೂ ಏನೂ ಇಲ್ಲ, ಎಲ್ಲಿ ಒಂದು ಕಿಂಡಿ ಆಗಲಿ ಹೋಲಾಗಲಿ ಏನೂ ಇಲ್ಲ. ಆದರೂ ಇಲ್ಲಿ ಒಳಗೆ ಒಂದು ನಾಗರಾವ್ ಬಂದ ಲಿಂಗದ ಸುತ್ತಲೂ ಸುತ್ತ ಹಾಕಿ ಹೆಡಿ ತಗೊಂಡು ಕುಂತಿದ್ದಂತೆ ನಿಜವಾದಂಥ ಘಟನೆ. ಯಾಕಂದರೆ ಇದು ಕೆಲವು ವರ್ಷಗಳ ಹಿಂದೆ ನಡೆದಂಥ ನೈಜ ಘಟನೆ. ಈ ಲಿಂಗದ ಸುತ್ತಲೂ ಸುತ್ತಿ ಹೆಡಿ ತಗೊಂಡು ಕುಂತಿದ್ದಂತೆ ನೋಡಿದವರು ಹೇಳ್ತಾರೋ, ಇಲ್ಲಿ ಮತ್ತು ಸ್ಥಳೀಯರು ಹೇಳ್ತಾರೋ, ಪೂಜಾರಿಯವರು ಹೇಳ್ತಾರೆ ಆದಂತೆ ಕೆಲವು ವರ್ಷಗಳ ಹಿಂದೆ ನಡೆದಿದ್ದಂತೆ ಸತ್ಯ ಘಟನೆ ಅಂತೇಳಿ. ಅದು ಎಲ್ಲಿಂದ ಬಂತು, ಹೆಂಗೆ ಹೋತು ಅದು ಯಾರಿಗೂ ಗೊತ್ತಿಲ್ಲ. ಇದು ಕಾಶಿ ವಿಶ್ವನಾಥಿಂದ ಇಲ್ಲಿ ಇಷ್ಟ ಪವರ್ ಐತಿ, ಶಕ್ತಿ ಐತಿ, ಭಕ್ತಿ ಐತಿ. ಅದಕ್ಕೆ ನೀವು ಒಂದು ಸಲ ಬರ್ರಿ, ದರ್ಶನ ತಗೋರಿ. ಮತ್ತು ಇಲ್ಲಿ ಜನ ನೋಡ್ಬೋದು ನೀವು, ಇವರ ಗುಡಿ ಒಳಗನ ನಂಬರ್ ಹಚ್ಚಿರ್ತಾರೆ, ಅದರ ದರ್ಶನಕ್ಕಲ್ಲ. ಲಿಂಗದ ಮೇಲೆ ಬಸವಣ್ಣನ ಮೇಲೆ ಹಾಲಾಭಿಷೇಕ ಮಾಡೋಕ್ಕಂತೇಳಿ ಹಾಲಿನ ಪಾಕಿಟ ಮತ್ತು ಮನೆಯಿಂದ ಹಾಲು ತೊಗೊಂಬರ್ತಾರೆ. ಅದರ ತಂದು ಈ ಥರ ಹಾಕಿರೋ ಹಾಲೆಲ್ಲ ವೇಸ್ಟಾಗಿ ಹೋಗೈತಿ. ಆದರೆ ಇಲ್ಲಿ ಕಮಿಟಿಯವ್ರು ಏನು ಮಾಡಿದಾರೆ, ಹಾಲು ಯಾವುದು ವೇಸ್ಟ್ ಆಗಬಾರ್ದಂತೆ, ತಂದಿದ್ದ ಭಕ್ತರಿಗೂ ಆಗಬಾರ್ದಂತೆ ಸ್ವಲ್ಪ ಹಾಕಿ ಕೊಡ್ತಾರೆ. ಉಳಿದಿರೋ ಹಾಲು ವೇಸ್ಟ್ ಆಗಂಗಿಲ್ಲ. ಅದಕ್ಕೆ ಸಕ್ಕರೆ, ಕೇಸರಿ, ಬಾದಾಮ ಇದೆಲ್ಲ ಹಾಕಿ ಬಿಸಿ ಮಾಡಿ ಹೋಗುವಂಥ ಭಕ್ತರಿಗೆ ಒಂದೊಂದು ಗ್ಲಾಸ್ ಕುಡಿಯೋಕೆ ಕೊಡ್ತಾರೆ. ಇಲ್ಲಿ ಹಣ್ಣು ಹಂಪಲ ನೀವು ಏನೇ ದೇವ್ರಿಗೆ ನೈವೇದ್ಯ ಕೊಟ್ಟರು ಅದು ಯಾವುದೂ ವೇಸ್ಟ್ ಆಗಂಗಿಲ್ಲ. ಭಕ್ತರ ಮುಖಾಂತರ ಭಕ್ತರಿಗೆ ಕೊಟ್ಟ ಅದು ಯಾವುದೂ ವೇಸ್ಟ್ ಮಾಡದೆ ಇಷ್ಟು ನೀಟಾಗಿ ಇಲ್ಲಿವರೆಗೂ ಈ ಕಮಿಟಿಯವರ ನಡೆಸುವಂತ ಬಂದಾರ. ಇಲ್ಲಿ ನಮ್ಮ ಕ್ಯಾಮ್ರಾ ಸ್ವಲ್ಪ ಡಲ್ ಆಕೈತಿ, ಯಾಕಂದ್ರೆ ಮೊದಲ ಡಲ್ ಐತಿ ಕ್ಯಾಮ್ರಾ. ಆದರೆ ಈಗ ನಾ ಬಂದಿರೋ ಸ್ಥಳ ಹೆಂಗೈತಪ್ಪ ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ನೀವು ಮೂರ್ತಿಗಳ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಸ್ಥಳದಾಗ ಭಜನೆ ನಡೀತೈತಿ. ಬಿಟ್ಟು ಬಂದು ಭಕ್ತರ ಪ್ರತಿ ಸೋಮವಾರ ಬಂದ ತಾಸು ಗಂಟೆ ದಿನಗಂಟ್ಲೇನೋ ಭಜನೆ ಮಾಡ್ತಾರೆ. ಹಿಂಗಾಗಿ ನಾ 2ನೇ ದಿನ ಬಂದಿದ್ದು ವಿಡಿಯೋ ಮಾಡೋಕ್ಕಂತೇಳಿ. ಒಂದೇ ಸಲ ಬಂದ ಫುಲ್ಲು ಜೋರು ಭಜನೆ ಇತ್ತ, ನನ್ನ ವಯಸ್ಸು ಏನೂ ಕೇಳೋತ್ತಾಗಿತ್ತ. ಅದಕ್ಕಾಗಿ ನಾ ಮತ್ತೊಂದು ದಿನ ಸೋಮವಾರ ಬಿಟ್ಟು ಬಂದೀನಿ. ಸೋಮವಾರಕ್ಕೆ ಸಾಕಷ್ಟು ಮಂದಿ ಬಂದಿರ್ತಾರೆ. ಈಗ ನಾನು ಸೋಮವಾರ ಬಿಟ್ಟು ಬಂದೀನಿ ವಿಡಿಯೋ ಮಾಡೋಕೆ. ಇಲ್ಲಿ ಏನೇನು ಲಿಂಗ ಮೂರ್ತಿಗಳು ಭಾಳ ಅದಾವ, ನೋಡ್ತಿರ್ಬೋದು ನೀವು. ಇವ್ರ ಬಗ್ಗೆ ಸ್ವಲ್ಪ ಹೇಳ್ಕೊಂತ ಹೋಗ್ತೀನಿ, ನೋಡು ಅಲ್ಲಿ ಏನೇನು ಬೋರ್ಡ್ ಹಾಕಿದ್ದಾರೆ ಅಂತೇಳಿ. ಈ ಶಿಲೆ ಹೇಳೋದು ಏನಪ್ಪ ಅಂತಂದ್ರೆ, ಈ ಕಲೆದಾಗ ಐತಿ ಭೂಮಿಗೆ ಗಂಗಾನ ದರಗಿಳಿಸಿದ್ದ. ಈ ಋಷಿಮುನಿಗಳಾದ್ರೆ ಗಂಗಾ ಭಾಳ ಹರಿತಾಳ. ಅದಕ್ಕಾಗಿ ಶಿವ ತಲೆ ಮೇಲೆ ಇಟ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ಲಿಮಿಟ್ಲಿ ಬಿಡುವಂಗನ ಮಾಡಿದ್ದ ಇದೊಂದು ಶಿಲೆ ಹೇಳ್ತೈತಿ. ಆಮೇಲೆ ಇದು ಹೇಳುವಾಗ ರಾವಣ ತಾಯಿಗೋಸ್ಕರ ಶಿವನ ಲಿಂಗನ ಪಡೆದಂಥದ್ದು ಒಂದು ಕತೆ ಈ ಚಿತ್ರದಾಗ ಕಾಣ್ತೈತಿ. ತಾಯಿಗೋಸ್ಕರ ಲಿಂಗನ ಪಡಿತಾನ ತಪಸ್ಕೊಂತ. ಇನ್ನು ಲಿಂಗನ ಇಲ್ಲಂದ್ರೆ ಶಿವನ ಹತ್ರ ಏನೂ ಇಲ್ಲ ಅಂದಂಗಾಗಿ ಮತ್ತೆಲ್ಲ ದೇವತೆಗಳು ಕೂಡಿ ಗಣಪತಿನ ಕಳಿಸ್ತಾರೆ. ಒಬ್ಬ ದನ ಕೈ ಹುಡುಗನಾಗೆ ಅದು ಲಿಂಗ ಕೊಡುವಂಥ ಸನ್ನಿವೇಶ ಇದು. ರಾವಣ ಗಣಪತಿ ಹತ್ರ ಲಿಂಗ ಕೊಡುವಂಥ ಸನ್ನಿವೇಶ. ಭೂಮಿ ಮೇಲೆ ಇಡಬೇಡ ಅಂತ ಅಂದಿರ್ತಾನೆ, ಆ ಲಿಂಗ ಇಡುವಂಥ ಸನ್ನಿವೇಶ ಇದು ಹೇಳ್ತೈತಿ. ಇದೆಲ್ಲ ಗೋಕರ್ಣಕ್ಕೆ ಹೋದ್ರೆ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತೈತಿ. ಯಾಕಂದ್ರೆ ಇದೆಲ್ಲ ನಡೆದಂಥ ಘಟನೆ ಅಲ್ಲೇ. ಇಲ್ಲಿ ಹಿಂಗೆ ಹೇಳ್ಕೊತ ಹೋದ್ರೆ ಇನ್ನೂ ಭಾಳ ಅದಾವ. ನಂಗೆ ಗೊತ್ತಿರುವಂಥ ಅಲ್ಪ ಸ್ವಲ್ಪ ಮಾಹಿತಿ ಇದ್ರೆ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದ ಸಮುದ್ರ ಮತ್ತನ ಅಂದ್ರೆ ಅಮೃತ ತೆಗೆಯುವಂಥ ಸನ್ನಿವೇಶದ. ಇಲ್ಲಿ ಒಂದು ಸೈಡ ರಾಕ್ಷಸರಾದ್ರೆ ಒಂದು ಸೈಡ ದೇವತೆಗಳು ಇರ್ತಾರೆ. ಆವಾಗ ಅಮೃತ ಮತ್ತನ ಆಗಿದ್ದಿದ್ದ ಸಮುದ್ರದಾಗ ಅಮೃತ ಪಡೆದಂಥಗಳಿಗೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ವಿಷ್ಣುವಾಗೆ ಆಮಿ ರೂಪದಾಗ ವಿಷ್ಣು ಅದಾನ, ಮೇಲೆ ಲಕ್ಷ್ಮೀ ದೇವಿ ಅದಾಳ. ಇದು ಅಮೃತ ಮಂಥನ ಮಾಡುವಂಥ ಸಮಯ. ಮತ್ತು ಈ ಚಿತ್ರ ಹೇಳ್ತೈತಿ ಇಡೀ ಪರ್ವತನೇ ಎಬ್ಸಿರ್ತಾನೆ ರಾವಣ. ಯಾಕಪ್ಪ ಅಂತಂದ್ರೆ ಮೇಲೆ ಶಿವ ಅದಾನ, ಶಿವನ್ನ ಕರ್ಕೊಂಡು ಹೋಗ್ಬೇಕಂದ್ರೆ, ಯಾಕಂದ್ರೆ ಅವ್ರ ತಾಯಿ ಶಿವನ ಭಕ್ತಳು ಇರ್ತಾಳಲ್ಲ, ಹಾಗಾಗಿ. ಆದರೆ ಅದನ್ನು ಎಬ್ಬಿಸ್ಬೇಕಾದ್ರೆ ಶಿವ ಬಿಡಂಗಿಲ್ಲ. ಒಂದು ಹೆಬ್ಬಳ್ಳಿಂದ ಪರ್ವತ ಮ್ಯಾಗ ಕಾಲಿಟ್ಟಾಗ ಅವನ ಕೈಗಳು ಸಿಕ್ಕೊಂಡ್ಬಿಡ್ತಾವ ಅನ್ನುವಂಥ ಈ ಚಿತ್ರದಾಗ ನಮಗೆ ನೋಡಕ್ಕೆ ಸಿಗ್ತೈತಿ. ಈ ಚಿತ್ರದಾಗ ಆ ಥರ ಮಾಡಿದ್ದಾರೆ ಈ ಚಿತ್ರ. ಹೀಗಾಗಿ ಲಂಕಾನ ಪರ್ವತನ ಎಬ್ಸಕ್ಕೆ ಆಗಿಲ್ಲ ರಾವಣ ಕೈಲಿ. ಅವಾಗ ತಪಸ್ಕೊಂತ ಲಿಂಗ ಪಡಿತಾನವ. ಈ ಚಿತ್ರದಾಗ ಅದನ್ನು ನಾವು ನೋಡ್ಬೋದು. ಈಗ ಈ ದೇವಿ ಬಂದ ಸತೀದೇವಿ ಅಂತೇಳಿ ದಕ್ಷ ರಾಜನ ಮಗಳು ಇರ್ತಾಳೆ. ಭಾಳ ಇಷ್ಟಪಟ್ಟ ಶಿವನ ಮದುವೆ ಕಾಳ. ಆದ್ರೆ ರಾಜ ಒಪ್ಪಂಗಿಲ್ಲ ಅದಕ್ಕೆ. ಯಾಕಂತಂದ್ರೆ ಅವ್ನು ದೊಡ್ಡ ರಾಜ ಇರ್ತಾನಲ್ಲ, ಮಶಾನ ವಾಸಿನ ಪ್ರೀತಿ ಮಾಡಿ ಮದುವೆ ಆಗಿದೆ ಅಂತೇಳಿ ಆಕಿನ ಒಟ್ಟ ಮನೆಗೂ ಕರಿತಿರಂಗಿಲ್ಲ. ಹಂಗೆ ಒಂದು ದೊಡ್ಡ ಹೋಮ ಇಟ್ಟಿರ್ತಾನೆ ಮನ್ಯಾಗ. ಆ ಟೈಮ್ದಾಗ ಎಲ್ಲರಿಗೂ ಆಹ್ವಾನ ಮಾಡ್ತಾನೆ. ಆದ್ರೆ ಶಿವಗ ಮತ್ತು ಸತೀದೇವಿಗೆ ಮಾಡಂಗಿಲ್ಲ. ಅಲ್ಲಿ ಸತೀದೇವಿ ಶಿವ ಹೋಗಬೇಡ ಅಂತಂದ್ರು ಹೊಕ್ಕಾಳ. ಹೋದಾಗ ಭಾಳ ಆಸೆ ಮಾಡ್ತಾನೆ ನಾವು. ಸತೀದೇವಿ ತಂದಿ ದಕ್ಷ ರಾಜ ಶಿವನ ಬಗ್ಗೆ ಭಾಳ ಆಸೆ ಮಾಡಿದಾಗ, ನನ್ನ ಗಂಡಗೆ ಈ ಥರ ನೀ ಆಸೆ ಮಾಡತ್ತಿ ಅಂತೇಳಿ ಆ ಸತೀದೇವಿ ಏನು ಮಾಡ್ತಾಳೆ, ಅಲ್ಲಿ ಹೋಮ ಏನಿರ್ತಿಲ್ಲ ಆ ಹೋಮದಾಗ ಹೋಗಿ ಆಹುತಿ ಹಾಕಾಳ. ಅವಾಗ ಶಿವ ತಲೆ ಕೆಟ್ಟ, ಅಂದ್ರೆ ನನ್ನ ಪತ್ನಿ ಹಿಂಗೆ ಆತಂತೇಳಿ ಆಕಿನ ದೇಹ ತೊಗೊಂಡು ಲೋಕ ಸುತ್ತ ಸ್ಟಾರ್ಟ್ ಮಾಡಿಬಿಡ್ತಾನೆ.
ಹಂಗ ದೇಶಾಂತರ ಸುತ್ತುದ ಮಾಡ್ತಾನೆ. ಅವಾಗ ವಿಷ್ಣು ಬಂದ ಆಕಿ ದೇಹಗಳು ತುಂಡು ಮಾಡಿ ಮತ್ತೊಕ್ಕಿ ಒಂದು ಜನ್ಮ ಕೊಡ್ತಾನೆ ಪಾರ್ವತಿ ಅಂತೆ. ಪಾರ್ವತಿಯಾಗಿ ಹುಟ್ಟಿ ಬಂದು ಮತ್ತೆ ಶಿವನ ಪಡೆದಾಳ ಪಾರ್ವತಿ. ಅದಕ್ಕೂ ಮೊದಲ ಈ ದೇವಿನ ಸತಿದೇವಿ ದಕ್ಷರಾಜನ ಮಗಳು ಅಂತೇಳಿ ಇದು ಒಂದು ಸ್ಟೋರಿ ಹೇಳ್ತೈತಿ. ಇದು ನನ್ನಿಂದ ಇರುವಂಥ ಗಿಡ ನೋಡ್ತಿರ್ಬೋದು ನೀವು. ನನ್ನ ಅಂದಾಜಿನ ಪ್ರಕಾರ ಕಪಿಲ ಮುನಿ ಅಂತ ಒಬ್ಬ ಋಷಿ ಮುನಿಗಳ ತಪಸ್ ಕುಂತೀರ ಇದ ಗಿಡದ ಬಾಜುಕನ ಅಂತ ಇರುವಂತ ನನಗೆ ಅನಿಸ್ತೈತಿ. ಶಿವನ ಜ್ಞಾನಕ್ಕೆ ತಪಸ್ ಕುಂತಿರೋ ಅವರ ಜ್ಞಾನಕ್ಕೆ ಒಲ್ಲಿದಂಥ ಶಿವ ಭೂಮಿಗೆ ಬರ್ತಾನೆ. ಅದು ಈ ಕಪಿಲೇಶ್ವರ ಲಿಂಗದ ರೂಪನ್ಯಾಗ ಬಂದು ಅವ್ರಿಗೆ ದರ್ಶನ ಕೊಡ್ತಾನೆ. ಅವ್ರಿಗೆ ಏನು ವರ ಇತ್ತು ಅವ್ರು ಕೇಳಿರ್ಬೋದ ಅದು ನನಗೆ ಗೊತ್ತಿಲ್ಲ. ಆಮೇಲೆ ಅದು ಲಿಂಗ ಏನು ಇಲ್ಲೇ ಉಳಿತೈತಲ್ಲ, ಅವಾಗ ಈ ಋಷಿ ಇದ್ದಿದ್ದ ಹೆಸರು ಕಪಿಲ ಮುನಿ, ಶಿವನ ಹೆಸರು ಈಶ್ವರದಿಂದ ಈ ತೆಗೆದ್ರು, ಕಪಿಲ ಮುನಿಯಿಂದ ಮುನಿ ತೆಗೆದ್ರೆ ಇದೆಲ್ಲ ಕೂಡ ಕಪಿಲೇಶ್ವರ ಅಂತ ಹೆಸರಾಗೈತಿ. ಇದು ಸರಿಸುಮಾರು ಏನಿಲ್ಲ ಅಂದರು 800ರಿಂದ 1000 ವರ್ಷಗಳ ಹಿಂದೆ ಆದಂಥ ಘಟನೆ ಐತಿ. ಸರಿ ಅಂದ್ರೆ ಏನಿಲ್ಲ ಅಂದರೂ ಒಂದು 8ರಿಂದ 10 ತಲೆಮಾರು, ನಮ್ಮ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 8ರಿಂದ 10 ತಲೆಮಾರು ಹಿಂದೆ ಆದಂಥ ಘಟನೆ. ಇಲ್ಲಿ ನೋಡ್ಬೋದು ನೀವು, ಇದ ಗಿಡನೇ ಇರ್ಬೋದು. ಅವ್ರು ಗೊತ್ತಿದ್ದ. ಇನ್ನು ಲಿಂಗದ ರೂಪನಾಗ ದರ್ಶನ ಕೊಟ್ಟಂಥ ಶಿವನ ದರ್ಶನ ಮಾಡೋನು, ಒಳಗೆ ಹೋಗೋನು ಬರ್ರಿ. ಇಷ್ಟೊತ್ತು ನೋಡಿದ್ದು ದೇವ್ರುಗಳೆಲ್ಲ ಗುಡಿ ಒಳಗೆ ಇರ್ತಾವೆ. ಇಲ್ಲಿಂದನ ನಾವು ಹೊರಗೆ ಬರೋದ ನೋಡ್ರಿ. ಇಲ್ಲೇ ಹೊರಗೆ ಬರೋದಕ್ಕೆ ನಮ್ಗೆ ನಾವು ಹೋದಂಥ ಹಾಲು ಇಲ್ಲೇ ಕೊಡ್ತಾರೆ. ಅದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ, ಯಾವುದೂ ಏನು ವೇಸ್ಟ್ ಮಾಡೋಂಗಿಲ್ಲ. ಅಲ್ಲಿ ಹಾಕಿರೋ ಸುಮ್ಮನೆ ವೇಸ್ಟ್ ಹಾಕಿದೆ ಅಂತೇಳಿ ಇಲ್ಲೇ ನಮಗೆ ಕುಡಿಯೋಕೆ ಕೊಡ್ತಾರೆ ಬಿಸಿ ಬಿಸಿ ಹಾಲು. ನಾವು ಒಂದು ಗ್ಲಾಸ್ ತೊಗೊಂಡು ಬಿಡೋನು. ನಮ್ಮೂಶಿಕೆ ಹಾಲ ನಾವಂತೆ ಹಾಲಿನ ಬಕೆಟ್ ಓದ್ರಿಕಿಲ್ಲ, ಆದರೂ ಹಾಲು ಕೊಟ್ಟಾರ. ಕುಡಿನು ಮಜಾ ಮಾಡೋನು. ನನ್ನಿಂದ ನೋಡಾಕತ್ತಿರಲ್ಲ ಸರು. ಈ ನನ್ನ ಹಿಂದಿರುವಂಥ ಹೊಂಡ 2 ಹೊಂಡ ಅದಾವ ಇಂಥವು. ಮುಂಚೆ ಒಂದು ತೋರಿಸಿನಲ್ಲ ಅದೊಂದ, ಆಮೇಲೆ ಇದೊಂದ. ಸರಿ ಸುಮಾರು 35 ಫೂಟ್ ಆಳ ಐತಿ. ಇಲ್ಲಿ ಬೆಳಗಾವಿಯಾಗಿರುವಂಥ ಪ್ರತಿಯೊಂದು ಗಣಪತಿ ಇಲ್ಲೇನೇ ವಿಸರ್ಜನೆ ಆಕಾವು. ಓಣಿ ಗಣಪತಿ ದೊಡ್ಡ. ಆದರೆ 11ನೇ ದಿನ ರಾತ್ರಿ ಎಲ್ಲಿಂದ ಮಂಟಪದಿಂದ ಎದ್ದು ಅಂದ್ರೆ ಗಣಪತಿ 12ನೇ ದಿನ ರಾತ್ರಿ ಆದರೂ ಮುಗಿದಿರಂಗಿಲ್ಲ. 13ನೇ ದಿನ ಬೆಳಿಗ್ಗೆ ಅಂದ್ರೆ ಅಷ್ಟು ಡಾಲ್ಬಿ, ಅಷ್ಟು ಹುಡುಗರ ಡ್ಯಾನ್ಸ್ ಮಾಡ್ಕೊತ ಬಂದ ವಿಸರ್ಜನೆ ಮಾಡ್ಬೇಕಾದ್ರೆ ನಂಬರ್ ಹಚ್ಚಿರ್ತಾರೆ. ಅದರ 11ನೇ ದಿನಕ್ಕಂತ ಕಂಪ್ಲೀಟ್ ಆಗಿ ಮುಗಿದೇ ಇಲ್ಲ. 12ನೇ ದಿನ ನೈಟು ಮೊದಲಾಗ ಹುಡುಗರು ಬಂದು ಡಾಲ್ಬಿ ಮುಂದೆ ಕುಣೋದು ಕುಪ್ಪಳಿಸಿ ಒಂದು ಸಾರಿ 13ನೇ ದಿನ ಮಾರ್ನಿಂಗ್ ಬೆಳಿಗ್ಗೆ ವಿಸರ್ಜನೆ ಮಾಡ್ತಾರೆ. ಇದು ನಾನು ಎಷ್ಟೋ ಸಾರಿ ಕಂಡಿದ್ದೀನಿ. ಇಲ್ಲಿ ಜನರು ಹೇಳ್ತಾರೆ. ಇದನ್ನು ನೀವು ಇಲ್ಲಿ ನೋಡ್ಬೋದು. ಗಣಪತಿ ವಿಸರ್ಜನೆ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಈ ಹೊಂಡ ಆಯ್ತು, ಇನ್ನೊಂದು ಕಾಣತಿದ್ಲ ಆ ಹೊಂಡದಾಗು ಈ ಹೊಂಡದಾಗೂ ಇಲ್ಲಿ 13ನೇ ದಿನ ಮಟ್ಟ ವಿಸರ್ಜನೆ ಮಾಡುವಂಥದ್ದು ಐತಿ ಪದ್ಧತಿ ಅಂತಲ್ಲ. ಡಾಲ್ಬಿ ಹಚ್ಕೊಂಡು ಕುಣ್ಕೊಂತ ಬಂದ ಇಲ್ಲಿ ವಿಸರ್ಜನೆ ಮಾಡೋದು. ಅಷ್ಟು ಗಣಪತಿಗಳು ಬರ್ತಿರ್ತಾವೆ ಇಲ್ಲಿ ಸಾಲ್ಕ ಹಂಗೆ ಇರ್ತಾವೆ ಗಣಪತಿ. ಎಷ್ಟು ಬೆಳಗ್ಗೆ ಕರೆದ್ರೂ ಮುಗಿಯಂಗಿಲ್ಲ, ಅಷ್ಟು ಗಣಪತಿ ಇರ್ತಾವೆ. ಈ ಹೊಂಡದಾಗ ಗಣಪತಿ ವಿಸರ್ಜನೆ ಮಾಡ್ತಾರೆ. ಬಟ್ ಇಲ್ಲಿ ಬಂದಂಥ ಭಕ್ತರು ಏನು ಮಾಡ್ತಾರೆ, ಎಲ್ಲ ತಂದಿಲ್ಲಿ ಹೊಂಡದಾಗ ಹಾಕ್ತಾರೆ. ಇಲ್ಲಿ ಕಸ ಒಗ್ಯಾಕ ಈ ಮಾಲಿ ಇಂಥ ಒಗ್ಯಾಕಂತ ಹಿಂಗೆ ಏನು ಡಬ್ಬಿ ಇಟ್ಟಿರ್ತಾರೆ. ಡಬ್ಬಿ ಯೂಸ್ ಮಾಡೋದು ಬರೀ ಸಾರ್ವಜನಿಕವಾಗಿ ಹೇಳ್ಬೇಕಂತಂದ್ರೆ ಒಂದು ಮಾತು, ಈ ಥರ ಗಾರ್ ಮಾಡೋದ್ರಿಂದ ನಮಗೆ ತೊಂದ್ರಿ. ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಹಿಂಗೆ ಡಬ್ಬಿದು ಇಟ್ಟಿರ್ತಾರೆ. ಡಬ್ಬಿ ಯೂಸ್ ಮಾಡ್ರಿ ಅಂದ್ರೆ ನಮಗೆಲ್ಲ ಸ್ವಚ್ಛ ಇರ್ತೈತಿ. ದಯವಿಟ್ಟು ಎಲ್ಲರಿಗೂ ಹೇಳೋದಪ್ಪ ಅಂತಂದ್ರೆ ಅದನ್ನ ಸ್ವಚ್ಛ ಇಡುತ್ತೆ ಬರ್ರಿ. ಯಾಕಂದ್ರೆ ನಮ್ಮನ್ನ ದೇವಸ್ಥಾನ ಎಲ್ಲ ಸ್ವಚ್ಛ ಇಡುತ್ತೆ ಬರ್ರಿ ಅಂತ ಎಲ್ಲೋದ್ರೂ ಇಟ್ಟಿರ್ತಾರೆ. ಡಸ್ಟ್ಬಿನ್ ಹತ್ರ ಹಾಕೋದು ಬರ್ರಿ. ಈ ಥರ ನೀವು ನೋಡ್ಬೋದು. ಅಲ್ಲಿ ಈ ಥರ ಹೊಂಡದಾಗ ತಂದು ಹಾಕ್ಬೇಡ್ರಿ. ಯಾಕಂದ್ರೆ ನಮ್ಮನ್ನ ದೇವಸ್ಥಾನ ಸ್ವಚ್ಛ ಇಟ್ಕೊಂಡು ಎಲ್ಲ. ಇದು ನನ್ನ ಅನಿಸಿಕೆ. ಇನ್ನೊಂದು ವಿಷಯ ಐತಿ, ಹೇಳ್ತೀನಿ ಬರ್ರಿ ಮುಂದಿನ ನೋಡಿದಾಗ. 2 ಬದಿ ಹೊಂಡ ಐತಿ. ಇಲ್ಲಿಯೂ ಒಂದು ಲಿಂಗ ಐತಿ. ಮೇ ಬಿ ಇಲ್ಲಿ ಪ್ರತ್ಯಕ್ಷ ಆಗಿದ್ದಾನು ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಒಳಗೂ ಒಂದು ಲಿಂಗ ಐತಿ. ಇದ್ರ ಹೊಂಡ ಭಾಳ ಆಳ ಐತಿ. ಮುಂಚೆ ಎಲ್ಲ ಇಲ್ಲಿ ಜಳಕ ಮಾಡಿ ಅಲ್ಲಿ ಹೋದ್ರೆ ವಾಸಿ ಆಕ್ಕಿತ್ತು ಅನ್ನುವಂಥ ಒಂದು ನಂಬಿಕೆ ಈಗಲೂ ಐತಿ. ಆದರೆ ಇಲ್ಲೇ ಜಳಕ ಮಾಡೋಕೆ ಅನಾನುಕೂಲ ಐತಿ. ಜಳಕ ಮಾಡೋಕ್ಕದು ಅಷ್ಟು ಸರಿಯಾದ ಪ್ಲೇಸ್ ಇಲ್ಲ. ಯಾಕಂದ್ರೆ ಮುಂಚೆ ಜಂಗಲ್ ಒಳಗಿಂದ ಏನಿತ್ತಲ್ಲ, ಗುಡಿ ಉದ್ಧಾರಕ್ಕನ ಅಲ್ಲೇ ಜನ ಜಾಸ್ತಿ ಟೈಮ್ ತೊಗೊಳಕತ್ತಾರೆ. ಹಿಂಗಾಗಿ ಈ ಕಡೆ ಟೈಮ್ ತೊಗೊಳಕ್ಕಾಗಿಲ್ಲ. ಇಲ್ಲೂ ಒಂದು ಲಿಂಗನ ಐತಿ. ಬಸವಣ್ಣನ ಕುಂತಾನ ಹೊರಗೆ.
ಇರಲಿ. ಇದನ್ನು ನೋಡ್ರಿ, ಪುರಾತನ ಕಾಲದಿಂದ ಇರುವಂಥ ಹೊಂಡ. ನಿಮ್ಗೆ ಆಗಲೇ 2 ತೋರಿಸಿಲ್ಲ. ಅವ ಈಗಾದಂಥ ಹೊಂಡಗಳ ಗಣಪತಿ ವಿಸರ್ಜನೆ ಮಾಡೋಕ್ಕಂತ ಮಾಡಿದ್ದಾರೆ. ಬಟ್ ಈ ಹೊಂಡ ಇರೋದು ಅದು 800-1000 ವರ್ಷಗಳ ಹಿಂದಿಂದನ. ಲಿಂಗ ಯಾವಾಗ ಅಲ್ಲಿ ಸ್ಥಾಪನೆ ಆಯಿತು, ಕಪಿಲ ಮುನಿಯವರು ಯಾವಾಗ ಸ್ಥಾಪನೆ ಮಾಡಿಲ್ಲ ಅವಾಗಿಂದ ಇದು ಐತಂತ. ಇಲ್ಲಿ ಎಷ್ಟು ತಲೆಮಾರ ಇಲ್ಲಿ ಎಲ್ಲ ಜಂಗಲ್ ನಡಕ್ಕಿದ್ದಂಗಿತ್ತು. ಈಗ ಸಿಟಿ ಸೆಂಟ್ರ್ ಆಗೈತಿ. ಇಷ್ಟ ಐತ್ರಿ ನಮ್ದು ದಕ್ಷಿಣ ಕಾಶಿ ಇತಿಹಾಸ. ಇನ್ನೂ ಸ್ವಲ್ಪ ಮಾಹಿತಿ ಇದ್ರೆ ಅದನ್ನು ನಿಮಗೆ ಹೇಳ್ತೀನಿ. ಈಗ ನಾವು ಮತ್ತೆ ಹೋಗೋಣ ನೋಡ್ರಿ. ಇಲ್ಲಿ ಕಪಿಲ ಮುನಿಯವರ ಈ ಗುಡಿ ಸ್ಥಾಪನೆ ಮಾಡಿದ ಬಳಿಕ ಇಲ್ಲಿ ಬಾಲ್ ಗಂಗಾಧರ ತಿಲಕ, ಶಂಕರಾಚಾರ್ಯ ಮತ್ತು ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ ಇವರೆಲ್ಲರೂ ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮತ್ತು ಹಂಗನ್ನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ, ಈ ಸ್ಥಳಕ್ಕೆ ಭೇಟಿ ನೀಡದ ಹೋದ್ರೆ ತೀರ್ಥಯಾತ್ರೆ ಅಪೂರ್ಣವಾಗ್ತೈತಿ ಅಂತೇಳಿ ಇಲ್ಲಿ ಸ್ಥಳೀಯರ ನಂಬಿಕೆ. ಅಂದ್ರೆ 12 ಜ್ಯೋತಿರ್ಲಿಂಗ ಏನದಾವಲ್ಲ, ಆ 12 ಲಿಂಗ ಇದು ಒಂದು ಲಿಂಗ ಹಿಡ್ಕೊಂಡನ 12 ಆಗಿದ್ದಾವೆ. ಇಲ್ಲಿ ಬಂದ ದರ್ಶನ ತೊಗೊಂಡು ಹೋದ್ರನ ತೀರ್ಥಯಾತ್ರೆ ಕಂಪ್ಲೀಟಾಗಿ ಆಕೈತಿ. ಇಲ್ಲಂದ್ರೆ ಅದು ಅಪೂರ್ಣ ಆಕೈತಿ ಅಂತೇಳಿ ಇಲ್ಲಿ ಸ್ಥಳೀಯರ ನಂಬಿಕೆ ಐತಿ. ಹಾಗಾಗಿ ಎಷ್ಟೋ ಜನ ಗೊತ್ತಿದ್ದವ್ರು ದಕ್ಷಿಣ ಕಾಶಿಗೆ ಹೋಗಿ ಬರ್ಬೇಕಂತೇಳಿ ಈ ಕಾಶಿಗೆ ಬಂದಾಗ ಇಲ್ಲಿ ದರ್ಶನ ತೊಗೋತಾರೆ. ಈ ಇದ್ರ ಬಗ್ಗೆ ನಿಮಗೆ ನನಗೆ ಗೊತ್ತಿದ್ದಟ್ಟ ನಾನು ಸರ್ಚ್ ಮಾಡಿದ ಪ್ರಕಾರ ನನಗೆ ಗೊತ್ತಿದ್ದಂಥ ಮಾಹಿತಿಗಳು ಹೇಳೀನಿ. ಒಂದು ಸಾರಿ ಇಲ್ಲೇ ಬರ್ರಿ. ಇಲ್ಲಿ ಬರೋದು ಹೆಂಗಪ್ಪ ಅಂತಂದ್ರೆ, ಬೆಳಗಾವಿಗೆ ಬಂದ್ರಂದ್ರೆ ಇಲ್ಲಿ ಯಾರು ಬೇಕಾದರೂ ಕೇಳ್ರಿ ಕಪಿಲೇಶ್ವರ ಗುಡಿ ಎಲ್ಲೈತೆ ಅಂತೇಳಿ ಇದು ಅಂತಲೇ ಹೇಳ್ತಾರೆ. ದಕ್ಷಿಣ ಕಾಶಿ ಅಂತಲೂ ಕೇಳ್ರಿ ಹೇಳ್ತಾರೆ. ಅಥವಾ ನೀವು ಗೂಗಲ್ ಸರ್ಚ್ ಮಾಡಿ ಬರ್ಬೋದು, ಮ್ಯಾಪ್ ಒಳಗೂ ಸರ್ಚ್ ಮಾಡ್ಬೋದು. ಎಲ್ಲಿಂತ ಡೈರೆಕ್ಟ್ ಲೊಕೇಶನ್ ತೋರಿಸ್ತೈತಿ. ಇಲ್ಲಿ ಬಂದ ದರ್ಶನ ತೊಗೊಂಡ ನಿಮ್ದು ತೀರ್ಥಯಾತ್ರೆ ಕಂಪ್ಲೀಟ್ ಮಾಡ್ಕೊರಿ ಅಂತ ಹೇಳಿ ನಂದು ಈ ವಿಡಿಯೋ ಕೊನೆ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್. ನಾ ವಿಡಿಯೋ ಮುಗಿಸಿ ಇನ್ನೇನು ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ನಮ್ಗೆ ಕಾಶಿ ಒಳಗಿದ್ದಾರೆ ಒಬ್ಬರು ಭೇಟಿಯಾಗಿದಾರ. ಇಟ್ಟೋ ಮಟ್ಟ ಹನಿ ಮ್ಯಾಗ ಗಂಧನೂ ಇರಾಕಿಲ್ಲ. ಈ ಗಂಧನೂ ಹಚ್ಚಿದಾರೆ ನಮ್ಗೆ. ಕಾಶಿಲಿಂದ ದಕ್ಷಿಣ ಕಾಶಿಗೆ ಬಂದಾರ ಇವರು. ಕಾಶ್ಮೀರದಿಂದ ಇಲ್ಲಿ ನಮ್ಮ ಕಾಶಿಗೆ ಬಂದಾರ. ಕೇಳಂಬರಿ ಅವರು ದಕ್ಷಿಣ ಕಾಶಿ ಒಳಗೆ ಇರ್ತಾರೋ ಅಥವಾ ಏನು ಆ ಕಾಶಿ ಒಳಗೆ ಇರ್ತಾರೋ ಅಂತ.